Hello learners, welcome back for our PLC tutorial for beginners. ಸೊ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಲಾಜಿಕ್ ಗೇಟ್ಸ್ ಬಗ್ಗೆ ಕಲಿತಾ ಇದ್ವಿ. ಅದರಲ್ಲಿ ನಾವು AND ಗೇಟ್ ಹೇಗೆ, OR ಗೇಟ್ ಹೇಗೆ, ಹಾಗೂ ನಾಟ್ ಗೇಟ್ ಹೇಗೆ ಮಾಡೋದು, ಅದನ್ನ PLC ಅಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಯಾವ ಅಪ್ಲಿಕೇಶನ್ ಅಲ್ಲಿ ನಾವು ಈ ತರ ಗೇಟ್ಸ್ ನ ಬಳಸಬೇಕು, ಈ ಎಲ್ಲ ವಿಚಾರವನ್ನ ತಿಳ್ಕೊಂಡಿದೀವಿ. ಇವತ್ತು ನಾವು ಇನ್ನೂ ಇಂಪಾರ್ಟೆಂಟ್ ಆಗಿರುವಂತ ಗೇಟ್ಸ್ ಗಳಾದಂತ NAND ಗೇಟ್ ಅಂದ್ರೆ ಏನು, XOR ಗೇಟ್ ಅಂದ್ರೆ ಏನು, ಇವೆರಡು ಹೇಗೆ ಯೂಸ್ ಮಾಡ್ತಾರೆ, ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು develuptechnical. ನಾನು ನಿಮ್ಮ ವರುಣ್. ನೆಕ್ಸ್ಟ್ ಈಸ್ NAND ಗೇಟ್. ಸೊ NAND ಗೇಟ್ ಏನಪ್ಪ ಹೇಳುತ್ತೆ ಅಂದ್ರೆ AND ಗೇಟ್ಗೆ ಉಲ್ಟಾ ವರ್ಕ್ ಆಗುತ್ತೆ. AND ಗೇಟ್ ಅಲ್ಲಿ ಅಂಟಿಲ್ ಅನ್ಲೆಸ್ ನಾನು ಎರಡೂ ಪುಷ್ ಬಟನ್ ಪ್ರೆಸ್ ಮಾಡೋವರೆಗೂ ನಮ್ಮ ಮಿಷಿನ್ ವರ್ಕ್ ಆಗ್ತಿರ್ಲಿಲ್ಲ. ಇಲ್ಲೇನಪ್ಪ ಅಂದ್ರೆ ನೀವು ಎರಡೂ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಮಿಷಿನ್ ಆಫ್ ಆಗುತ್ತೆ, ಬೇರೆಲ್ಲ ಕಂಡೀಷನ್ ಮಿಷಿನ್ ಆನ್ ಆಗೇ ಇರುತ್ತೆ. ಇದೆಲ್ಲ ಯೂಸ್ ಮಾಡ್ತೀವಪ್ಪ, ಇವಾಗ ಮಿಷಿನ್ಸ್ ನಾವು ಒಂದು ಲ್ಯಾಂಪ್ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಮಿಷಿನ್ಸ್ ಫ್ರೀ ಇದೆ ಅಂತ. ಎರಡು ಮಿಷಿನ್ ಆಫ್ ಆಗಿದೆ, ಇಲ್ಲಿ ಎರಡು ಮಿಷಿನ್ ರನ್ನಿಂಗ್ ಅಲ್ಲಿಲ್ಲ, ಅವಾಗ ಲ್ಯಾಂಪ್ ಮಿಷಿನ್ ಫ್ರೀ ಇದೆ ಅಂತ. ಒಂದು ಮಿಷಿನ್ ರನ್ ಆಗ್ತಾ ಇದೆ, ಇನ್ನೂ ಒಂದು ಮಿಷಿನ್ ಫ್ರೀ ಇದೆ ಅಲ್ವಾ. ಸೊ ಅದನ್ನ ಇಂಡಿಕೇಟ್ ಏನ್ ಮಾಡಬೇಕು, ಇನ್ನೂ ಮಿಷಿನ್ ಫ್ರೀ ಇದೆ ಅಂತಾನೆ ಇಂಡಿಕೇಟ್ ಮಾಡಬೇಕು. ಐದರ್ ಯಾವಾಗ ಎರಡೂ ಮಿಷಿನ್ಸ್ ವರ್ಕ್ ಆಗ್ತಾ ಇದೆ ಅವಾಗ ಮಿಷಿನ್ಸ್ ಫ್ರೀ ಇಲ್ಲಪ್ಪ, ಮಿಷಿನ್ಸ್ ಆಲ್ ಆರ್ ಆಕ್ಯುಪೈಡ್ ಅಂದ್ರೆ ನಮ್ಗೆ ಎರಡು ಮಿಷಿನ್ಸ್ ರನ್ ಆಗ್ತಾ ಇದ್ದಾಗ ನಾವು ಈ ಲ್ಯಾಂಪ್ ನ ಫ್ರೀ ಅನ್ನೋ ಲ್ಯಾಂಪ್ ನ ಆಫ್ ಮಾಡಬೇಕು. ಸೊ ಇದೊಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು. ಸೊ ಈ ತರ ಕಂಡೀಷನ್ಸ್ ಇದ್ದಾಗ ನಾವು NAND ಗೇಟ್ ನ ಬಳಸ್ತೀವಿ. ಇಂಡಸ್ಟ್ರಿಯಲ್ಲಿ PLC ಅಲ್ಲಿ NAND ಗೇಟ್ ನ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ ಬನ್ನಿ. ಅಗೈನ್ ಸೊ ಇಲ್ಲಿ NAND ಗೇಟ್ ನಾನು ಆಫ್ಲೈನ್ಗೆ ಹೋಗ್ತಾ ಇದೀನಿ. ಆನ್ಲೈನ್ ಅಲ್ಲಿ ನಾವು ಅಗೈನ್ ಸರ್ಕ್ಯೂಟ್ ಮಾಡೋಕ್ಕಾಗೋದಿಲ್ಲ, ಸೊ ಮೊದಲು ಆಫ್ಲೈನ್ಗೆ ಹೋಗ್ಬೇಕು. ಸೊ ಇಲ್ಲಿ NAND ಗೇಟ್ ನ ಕ್ರಿಯೇಟ್ ಮಾಡಕ್ಕೆ ನಮಗೆ ಎರಡು ಪುಷ್ ಬಟನ್ ಬೇಕು. ಸೊ ಪ್ಯಾರಲಲ್ ಆಗಿ ನಾನು ಇನ್ನೊಂದು ಪುಷ್ ಬಟನ್ ಹಾಕೊಂತೀನಿ. ಸೊ ಇಲ್ಲಿ ನೀವು ಎಕ್ಸ್ಟೆಂಡೆಡ್ ಲೈನ್ ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲಿ ಕಾರ್ ಕಾಣ್ತಿದೆಯಲ್ಲ, ಈ ಯಾರನ್ನ ತಗೊಂಡ್ಬಂದು ಡ್ರಾಪ್ ಮಾಡಿ ಅವಾಗ ನಿಮ್ಗೆ ಎಕ್ಸ್ಟ್ರಾ ಲೈನ್ ಇಂಡಿಕೇಟ್ ಆಗುತ್ತೆ. ಬೇಡ ಅಂದಾಗ ಅದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ಆ ಲೈನ್ ಹೊರಟೋಗುತ್ತೆ. ಸೊ ಇಲ್ಲಿ ನಾನು PB2 ಅಂತ ಬರೀತೀನಿ. ಇದು ಸಿಮಿಲರ್ ಟು ಆರ್ ಗೇಟ್ ಇದೆಯಲ್ಲ ಸರ್ ಅಂತ ನೀವು ಕೇಳ್ಬೋದು. ಸೇಮ್ ಇಟ್ ಈಸ್ ಲೈಟ್ ಆರ್ ಗೇಟ್, ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡೋದು ಏನಪ್ಪಾ ಅಂದ್ರೆ ಆರ್ ಗೇಟ್ ಅಲ್ಲಿ ನಾವು NO ಕಂಡೀಷನ್ಸ್ ಯೂಸ್ ಮಾಡ್ತೀವಿ, ವೆರಸ್ NAND ಗೇಟ್ ಅಲ್ಲಿ ನಾವು NC ಕಂಡೀಷನ್ಸ್ ನ ಯೂಸ್ ಮಾಡ್ತೀವಿ. ಈಗ ಏನಾಗುತ್ತೆ ನೋಡಿ, ನಾನು ರೈಟ್ ಮಾಡ್ತೀನಿ ಕಂಡೀಷನ್ಸ್ ನೋಡಿ. ನೀವು ಟ್ರೂತ್ ಟೇಬಲ್ ನ ನೋಡಿದ್ರೆ ನೆನಪಲ್ಲಿ ಇಟ್ಕೊಂಡಿದ್ರೆ ಗೊತ್ತಾಯ್ತು. ಸೊ ಟ್ರೂತ್ ಟೇಬಲ್ ಏನ್ ಹೇಳ್ತಿದೆ, ಅಂಟಿಲ್ ಅನ್ಲೆಸ್ ನಾನು ಎರಡೂ ಪುಷ್ ಬಟನ್ ಪ್ರೆಸ್ ಮಾಡೋವರೆಗೂ ಲ್ಯಾಂಪ್ ಆಫ್ ಅಲ್ಲೇ ಇರುತ್ತೆ ಅಂತ. ಇನ್ ಮಿಕ್ಕಿದ ಎಲ್ಲಾ ಕಂಡೀಷನ್ ಲ್ಯಾಂಪ್ ಆನ್ ಆಗಿರುತ್ತೆ ಅಂತ. ಸೊ ನೋಡೋಣವಾ. ಸಾರಿ, ನಾನು ಟ್ರೂತ್ ಟೇಬಲ್ ಆಪರೇಟ್ ಮಾಡಿದೆ. ಮಾನಿಟರ್ ಮೋಡ್ಗೆ ಹಾಕ್ತೀನಿ. ಡನ್. ನಮ್ ಲ್ಯಾಂಪ್ ಆಲ್ರೆಡಿ ಆನ್ ಆಗಿರುತ್ತೆ. ಯಸ್. ಸೊ ಇವಾಗ ನಾನು ಒಂದು ಮಿಷಿನ್ ಆಪರೇಟ್ ಮಾಡಿದೆ, ಸ್ಟಿಲ್ ಇನ್ನೂ ಒಂದು ಮಿಷಿನ್ ಫ್ರೀ ಆಗಿದೆ ಅಲ್ವಾ. ಸೊ ಹಂಗಾಗಿ ಇದು ಇನ್ನೂ ಆನ್ ಆಗೇ ಇರುತ್ತೆ. ಅಥವಾ ನಾನು ಈ ಮಿಷಿನ್ ಆಪರೇಟ್ ಮಾಡ್ತಾ ಇದೀನಿ, ಆಗ್ಲೂ ಮಿಷಿನ್ ಫ್ರೀ ಅನ್ನೋ ಲ್ಯಾಂಪ್ ಆನ್ ಆಗಿರುತ್ತೆ. ಯಾವಾಗ ಎರಡೂ ಮಿಷಿನ್ ಆನ್ ಆಗುತ್ತೋ ಅವಾಗ ಲ್ಯಾಂಪ್ ಆಫ್ ಆಗುತ್ತೆ. ಇಲ್ಲಿ ನೀವು ಮಾನಿಟರ್ ಮೋಡ್ ಅಲ್ಲಿ ನೋಡ್ಬೋದು, ನಾನು ಯಾವಾಗ ಎರಡೂ ಪ್ರೆಸ್ ಮಾಡ್ತೀನೋ, ಇವಾಗ PB2 ಪ್ರೆಸ್ ಮಾಡಿದ್ರೆ PB2 ಇಂದ ಹೋಗ್ತಿರೋ ಸಪ್ಲೈ ಕಟ್ ಆಗುತ್ತೆ. ಬೇರೆ ನಾನು PB1 ನ ಕಟ್ ಮಾಡಿದ್ರೆ ನಾನು PB1 ಇಂದ ಹೋಗ್ತಿರೋ ಸಪ್ಲೈ ಕಟ್ ಆಗುತ್ತೆ. ಬಟ್ PB2 ಇಂದ ಕಂಟಿನ್ಯೂಸ್ ಆಗಿ ಲ್ಯಾಂಪ್ ಹೋಗ್ತಾನೆ ಇರುತ್ತೆ. ಎರಡೂ ಆಪ್ಷನ್ಸ್ ಅಂದ್ರೆ ಎರಡು ದಾರಿನ ಲ್ಯಾಂಪ್ ಹೋಗೋದನ್ನ ಕಟ್ ಮಾಡಿದಾಗ ಮಾತ್ರ ಲ್ಯಾಂಪ್ ಆಫ್ ಆಗುತ್ತೆ. ಸೊ ಇದನ್ನ ನಾವು NAND ಗೇಟ್ ಅಂತ ಕರಿತೀವಿ. ಈ ತರ ಕಂಡೀಷನ್ಸ್ ಬಂದಾಗ ನಾವು ಈ ತರ ಲಾಜಿಕ್ ನ ಯೂಸ್ ಮಾಡಿ ನಿಮ್ಮ ಇಂಡಸ್ಟ್ರಿಯಲ್ಲಿ, ನಿಮ್ಮ ಶಾಪ್ ಫ್ಲೋರ್ ಅಲ್ಲಿ ನಿಮಗೆ ಈ ತರ ಲಾಜಿಕ್ ಅವಶ್ಯಕತೆ ಇರ್ಬೋದು, ಅಂತ ಟೈಮಲ್ಲಿ ನೀವು NAND ಗೇಟ್ ನ ಬಳಸಿ. ಸೊ ದಟ್ ನಿಮ್ಮ ಲಾಜಿಕ್ ಈಸಿ ಆಗುತ್ತೆ. ಸೊ ಒಂದೆರಡು ರಿಲೇಗಳು ಯೂಸ್ ಮಾಡಿ ಆ ರಿಲೇಗಳು NC ತಗೊಂಡು ನೀವು ಸಿಂಪಲ್ ಆಗಿ NAND ಗೇಟ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸರ್ಕ್ಯೂಟ್ ನ ಸಾಲ್ವ್ ಮಾಡಬಹುದು. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಲಾಸ್ಟ್ ಗೇಟ್ ಯಾವುದು ಅಂತ ನೋಡೋಣ. ಸೊ ಲಾಸ್ಟ್ ಗೇಟ್ ಇಸ್ ನಥಿಂಗ್ ಬಟ್ ಮೈ ಫೇವರೇಟ್ ಗೇಟ್, XOR ಗೇಟ್. ಏನಿದೆ XOR ಗೇಟ್? ಇದ್ರ ಟ್ರೂತ್ ಟೇಬಲ್ ನೋಡಿ. ಯಾವಾಗ ಎರಡು ಪುಷ್ ಬಟನ್ ಆಫ್ ಇರುತ್ತೋ ಲ್ಯಾಂಪ್ ಆಫ್ ಆಗಿರ್ಬೇಕು. ಯಾವ್ದಾದ್ರು ಒಂದು ಪುಷ್ ಬಟನ್ ಆನ್ ಆದ್ರೂ ಕೂಡ ಲ್ಯಾಂಪ್ ಆನ್ ಆಗುತ್ತೆ. ಯಾವಾಗ ಎರಡು ಪುಷ್ ಬಟನ್ ಆನ್ ಆಗುತ್ತೋ ಅವಾಗೂ ಕೂಡ ಲ್ಯಾಂಪ್ ಆಫ್ ಆಗಿರ್ಬೇಕು. ಅರೆ ಇದೇನಿದು, ಎರಡು ಪುಷ್ ಬಟನ್ ಪ್ರೆಸ್ ಮಾಡಿದ್ರು ಲ್ಯಾಂಪ್ ಆಫ್ ಆಗಿರ್ಬೇಕಾ? ಹೌದು. ಸೊ ಈ ಕಂಡೀಷನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಸಪೋಸ್ ನಿಮ್ಮ ಹತ್ರ ಓವರ್ ಹೆಡ್ ಟ್ಯಾಂಕ್ ಇದೆಯಲ್ಲ ನಿಮ್ಮ ಮನೇಲಿ, ಕರೆಕ್ಟ್ ಅಲ್ವಾ? ಆ ಟ್ಯಾಂಕು ಐದರ್ ಲೋ ಅಂತ ಸಪ್ಲೈ ಕೊಡ್ಬೋದು ಅಥವಾ ಹೈ ಅಂತ ಸಪ್ಲೈ ಕೊಡ್ಬೋದು, ಕರೆಕ್ಟ್ ಅಲ್ವಾ? ಲೋ ಅಂತ ಕೊಡ್ಬೋದು ಇಲ್ಲ ಹೈ ಅಂತ ಕೊಡ್ಬೋದು. ಹೈ ಲೋ ಅಂತ ಎರಡು ಕೊಡಕ್ಕಾಗತ್ತಾ? ಇಲ್ಲ ಅಲ್ವಾ? ದಟ್ ಈಸ್ NG. ಆ ಕಂಡೀಷನ್ ಬರಕ್ ಆಗೋದಿಲ್ಲ, ಅದು ರಾಂಗ್ ಡಿಟೆಕ್ಷನ್ ಅಥವಾ ರಾಂಗ್ ಕಂಡೀಷನ್ ಅಂತ. ಸೊ ಅಂತ ಕಂಡೀಷನ್ಸ್ ನ ಡಿಟೆಕ್ಟ್ ಮಾಡ್ಬೇಕಂದ್ರೆ ಅಥವಾ ಸೆನ್ಸರ್ಸ್ ರೀಡಿಂಗ್ ಅಲ್ಲಿ ಸಮಸ್ಯೆ ಇದ್ದಾಗ, ಇಲ್ಲ ಈ ತರ ರಾಂಗ್ ಡಿಟೆಕ್ಷನ್ಸ್ ಆಗ್ತಿದೆ ಅನ್ನೋದನ್ನ ಡಿಟೆಕ್ಟ್ ಮಾಡಕ್ಕೆ ನಾವು ಈ XOR ಗೇಟ್ ನ ಯೂಸ್ ಮಾಡ್ತೀವಿ. ಇದನ್ನ PLC ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ನೋಡೋಣ ಬನ್ನಿ. ಸೊ ಇದಕ್ಕೆ ನೀವು ಅಗೇನ್ ನಾನು ಆಫ್ಲೈನ್ಗೆ ಹೋಗ್ತೀನಿ. ನಾವು ಇಷ್ಟು ಕಂಡೀಷನ್ಸ್ ನಾವು ಐದರ್ ಎರಡೇ ಎಲಿಮೆಂಟ್ ಇಂದ ಮಾಡ್ತಾ ಇದ್ವಿ. ಒಂದು ಪುಷ್ ಬಟನ್ NO ಎಲಿಮೆಂಟ್ ಅಥವಾ NC ಎಲಿಮೆಂಟ್ ಆಗಿರ್ಬೋದು, ಅಥವಾ ಪುಷ್ ಬಟನ್ 2 NO ಎಲಿಮೆಂಟ್ ಅಥವಾ NC ಎಲಿಮೆಂಟ್. ಅಂದ್ರೆ ಅಟ್ ಓವರ್ ಆಲ್ ಅಟ್ ಎನಿ ಕಾಸ್ಟ್ ನಮ್ಮ ಹತ್ರ ಎರಡೇ ಎಲಿಮೆಂಟ್ ಇತ್ತು. ಈ XOR ಗೇಟ್ಗೆ ನಮಗೆ 4 ಎಲಿಮೆಂಟ್ ಬೇಕಾಗುತ್ತೆ. ಸೊ ಅದೇನಪ್ಪಾ ಅಂದ್ರೆ, ಈ ಪುಷ್ ಬಟನ್ NO ಇಲ್ಲಿ ಪುಷ್ ಬಟನ್ 1 NC ಇದೆಯಾ, ಹಾಗಿದ್ರೆ ಇಲ್ಲಿ ಪುಷ್ ಬಟನ್ 2 NO ಬರಬೇಕು. ಅಗೇನ್ ಇಲ್ಲಿ ಪುಷ್ ಬಟನ್ 2 NC ಇದೆಯಾ, ಇಲ್ಲಿ ನಾವು ಪುಷ್ ಬಟನ್ 1 NO ನ ಹಾಕ್ತೀವಿ.
ಸೊ ಇದು PB1 ಆಗುತ್ತೆ, ಇದು PB2 ಆಗುತ್ತೆ. ಐದಾರು ಕಂಡೀಷನ್ಸ್ನ ನೀವು ಎರಡು ಕಂಡೀಷನ್ಸ್ನ ಒಂದೇ ಲೈನಲ್ಲಿ ಹಾಕಿದ್ರೆ ಈ ಕಂಡೀಷನ್ ಸಾಲ್ವ್ ಮಾಡ್ಬೋದು. ಅರೆ ಇಷ್ಟೇನಾ? ಇದೇ ವರ್ಕ್ ಆಗುತ್ತೆ, ನೋಡೋಣ ಬನ್ನಿ. ಫಸ್ಟ್ ರೈಟ್ ಮಾಡೋಣ, ನೋಡೋಣ. ಸೊ ರೈಟ್, ಎಸ್ ರೈಟ್. ಈಗ ನಮ್ಮ ಲ್ಯಾಂಪ್ ಆಫ್ ಆಗಿದೆ. ಸೊ ನಮ್ಮ ಟ್ರೂತ್ ಟೇಬಲ್ ಪ್ರಕಾರ ಕರೆಕ್ಟ್ ಅಲ್ವಾ? ಟ್ರೂತ್ ಟೇಬಲ್ ಅಲ್ಲಿ ಎರಡು ಲ್ಯಾಂಪ್ ಆಫ್ ಇದ್ದಾಗ ಆಫ್ ಇರಬೇಕು. ಯಾವ್ದಾದ್ರು ಒಂದು ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಲ್ಯಾಂಪ್ ಆನ್ ಆಗಬೇಕು, ನಾನು ಮತ್ತೊಂದು ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಲ್ಯಾಂಪ್ ಆನ್ ಆಗಬೇಕು, ಎರಡು ಪುಷ್ ಮಾಡಿದಾಗ ಲ್ಯಾಂಪ್ ಆಫ್ ಆಗೇ ಇರಬೇಕು. ಕರೆಕ್ಟ್? ಸೊ ಇದು ಹೇಗೆ ವರ್ಕ್ ಆಗುತ್ತಪ್ಪ? ನೀವು ಇಲ್ಲಿ ಮಾನಿಟರ್ ಮಾಡೋಕೆ ಹೋಗೋಣ. ಸೊ ಇನಿಷಿಯಲಿ ಏನಾಗುತ್ತೆ, ಕರೆಂಟು ಐದರ್ PB1 ಗಂಟ ಇಲ್ಲಿ ಗಂಟ ಬರುತ್ತೆ, ಅಥವಾ PB2 ಈ ಲೈನಲ್ಲಿ ಇಲ್ಲಿವರೆಗೂ ಬರುತ್ತೆ. ನಾವಿವಾಗ PB1 ಪ್ರೆಸ್ ಮಾಡಿದ್ರೆ ನಮ್ಮ ಕರೆಂಟು ಹೀಗೆ ಫ್ಲೋ ಆಗುತ್ತೆ ನೋಡಿ. PB1 ಪ್ರೆಸ್ ಮಾಡ್ತೀನಿ, ಕರೆಂಟ್ ಕೆಳಗಡೆ ಲೈನಿಂದ ಫ್ಲೋ ಆಗಿ ಲ್ಯಾಂಪ್ನ ಆನ್ ಮಾಡ್ತಾ ಇದೆ. ಅದೇ ನಾನು PB2 ಪ್ರೆಸ್ ಮಾಡ್ತೀನಿ, ಕರೆಂಟು ಮೇಲೆ ಲೈನಿಂದ ಫ್ಲೋ ಆಗಿ ಲ್ಯಾಂಪ್ನ ಆನ್ ಮಾಡ್ತಾ ಇದೆ. ಸೊ ಎರಡು ಬಿಟ್ಟಾಗ ಯಾವ್ದಾದ್ರು ಒಂದು ಪ್ರೆಸ್ ಮಾಡಿಲ್ಲ ಅಂದ್ರೆ ಕರೆಂಟ್ ಫ್ಲೋನೇ ಆಗೋದಿಲ್ಲ, ಎರಡು ಡೈರೆಕ್ಷನ್ ಕರೆಂಟ್ ಕಟ್ ಆಗುತ್ತೆ, ಸೊ ಲ್ಯಾಂಪ್ ಆನ್ ಆಗೋದಿಲ್ಲ. ಯಾವಾಗ ನಾನು ಎರಡು ಪ್ರೆಸ್ ಮಾಡ್ತೀನಿ, ಈ NC ಟರ್ಮಿನಲ್ಗಳಿದಾವಲ್ಲ, ಎರಡು NC ಟರ್ಮಿನಲ್ಗಳು ಆನ್ ಆಗ್ಬಿಡುತ್ತೆ. ಸೊ ಯಾವಾಗ ನಾನು ಎರಡು ಪ್ರೆಸ್ ಮಾಡ್ತೀನಿ, ಆವಾಗ ಈ ಎರಡು NC ಟರ್ಮಿನಲ್ಗಳು ಆನ್ ಆಗ್ಬಿಡುತ್ತೆ, ನನ್ನ ಲ್ಯಾಂಪ್ ಕಂಡೀಷನ್ನ ಆಫ್ ಮಾಡುತ್ತೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ, ಎಲ್ಲಿ ನಮಗೆ ಅಪ್ ಎಂಡು ಲೋ ಎಂಡು ಅಂತ ಎರಡು ಸಿಗ್ನಲ್ಸ್ ಇರುತ್ತೆ, ಐದರ್ ಒಂದು ಕಂಡೀಷನ್ ಮಾತ್ರ ಸ್ಯಾಟಿಸ್ಫೈ ಆಗಕ್ಕೆ ಸಾಧ್ಯ. ಐದರ್ ಅಪ್ ಎಂಡ್ ಅಲ್ಲಿ ಇರಬೇಕು, ಇಲ್ಲ ಲೋ ಎಂಡ್ ಅಲ್ಲಿ ಇರಬೇಕು. ಡೋರು ಐದರ್ ಕ್ಲೋಸ್ ಆಗಿರ್ಬೇಕು, ಇಲ್ಲ ಓಪನ್ ಆಗಿರ್ಬೇಕು ಅಲ್ವಾ? ಎರಡು ಆಗಿರಕ್ಕೆ ಸಾಧ್ಯ ಇಲ್ಲ. ಡೋರ್ ಓಪನ್ ಇದೆ, ಡೋರ್ ಕ್ಲೋಸ್ ಇದೆ ಅನ್ನಕ್ಕೆ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಈ ತರ ಒಂದು ಲಾಜಿಕ್ ನ ಡಿಟೆಕ್ಟ್ ಮಾಡಬೇಕು ಅಂದ್ರೆ, ಈ ತರ ಒಂದು ಫಾಲ್ಟ್ ನ ನಿಮ್ ಸರ್ಕ್ಯೂಟ್ ಡಿಟೆಕ್ಟ್ ಮಾಡ್ಬೇಕಂದ್ರೆ ನೀವು XOR ಗೇಟ್ ನ ಬಳಸಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಯಾವ ತರ ಎಲ್ಲ ಗೇಟ್ಸ್ ಇದೆ, ಯಾವೆಲ್ಲ ರೀತಿಯಲ್ಲಿ ಇದನ್ನ ಯೂಸ್ ಮಾಡ್ಬೋದು, ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ಬೋದು, ಹೇಗೆ ಇದನ್ನ ವೈರಿಂಗ್ ಮಾಡೋದು ಅಥವಾ ಹೇಗೆ ಇದನ್ನ ನಾವು ಪ್ರೋಗ್ರಾಮಿಂಗ್ ಮಾಡೋದು ಅಂತ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ನೋಡಿದ್ರಲ್ಲ ಹೇಗೆ ನಾವು NAND ಗೇಟ್ ಅವ್ರ XOR ಗೇಟ್ ನ ಯೂಸ್ ಮಾಡ್ತೀವಿ ಅಂತ. ಈ ತರ ಸಿಚುವೇಶನ್ ನಿಮ್ ಫ್ಯಾಕ್ಟರಿಯಲ್ಲಿ ಅಥವಾ ನಿಮ್ಮ ಅಪ್ಲಿಕೇಶನ್ ಬಂದಾಗ ನೀವು ಮರಿದೇ ಈ ಗೇಟ್ ನ ಯೂಸ್ ಮಾಡಿ, ಸೊ ದಟ್ ನಿಮ್ ಪ್ರೋಗ್ರಾಮಿಂಗ್ ತುಂಬಾ ಈಸಿ ಆಗುತ್ತೆ ಅಂತ. ಸೊ ಇವತ್ತೇನಾದ್ರೂ ಹೊಸದಾಗಿ ಕಲ್ತಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದಟ್ ಎಲ್ಲರೂ ಒಟ್ಟಿಗೆ PLC ಪ್ರೋಗ್ರಾಮಿಂಗ್ ಕಲಿಯೋಣ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲ್ಯಾಚಿಂಗ್ ಸರ್ಕ್ಯೂಟ್ ಬಗ್ಗೆ ಹೇಳ್ಕೊಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.